ಕೇಜ್ರಿವಾಲ್ ಅವರ ಹೆದರಿಕೆಯಿಂದ ಥರಥರನೆ ನಡಿಗೆ ಹೋದ ಸರ್ವಾಧಿಕಾರಿ. ಜನಸಾಮಾನ್ಯರ ಸಿಎಂನ ಅರೆಸ್ಟ್ ಮಾಡಿ ದೊಡ್ಡ ತಪ್ಪನ್ನ ಮಾಡಿಬಿಟ್ರು ನರೇಂದ್ರ ಮೋದಿ. ಸರ್ವಾಧಿಕಾರಿ ಯಾವಾಗ ಹೆದರ್ಕೊಳ್ತಾನೆ, ಪೊಲೀಸರ ಹಿಂದೆ ಹೋಗಿ ಅವಿತುಕೊಳ್ತಾನೆ. ಇವತ್ತು ದೆಹಲಿಯಲ್ಲಿ ಇದೇ ಆಗ್ತಾ ಇರೋದು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೀನಾಯವಾಗಿ ಸೋಲನ್ನು ಅನುಭವಿಸುವ ಭಯದಲ್ಲಿ ಸರ್ವಾಧಿಕಾರಿ ಮೋದಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿಯಿಂದ ಬಂಧಿಸಲು ಸೂಚನೆಯನ್ನ ನೀಡ್ತಾರೆ. ಸ್ವಾತಂತ್ರ್ಯ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ತವ್ಯ ನಿರತ ಮುಖ್ಯಮಂತ್ರಿಯನ್ನ ಈ ರೀತಿ ಅರೆಸ್ಟ್ ಮಾಡಲಾಗುತ್ತದೆ. ಇವತ್ತೇನಾದ್ರೂ ಕೇಜ್ರಿವಾಲ್ ಅವರು ಬಿಜೆಪಿ ಸೇರಿಕೊಂಡ್ರೆ ಇದೇ ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಕ್ಷಣ ಮಾತ್ರದಲ್ಲೇ ಹೀರೋ ಎಂದು ಕೊಂಡಾಡಿ ಬಿಡ್ತಾರೆ. ಬಿಜೆಪಿಯ ಮೋದಿ ವಾಷಿಂಗ್ ಮೆಷಿನ್ ಹೋಗ್ತಾ ಇದ್ದ ಹಾಗೆ ಎಲ್ಲರೂ ಸ್ವಚ್ಛ ರಾಜಕಾರಣಿಗಳಾಗ್ಬಿಡ್ತಾರೆ. ಅದು ಭ್ರಷ್ಟರಲ್ಲಿ ಭ್ರಷ್ಟ, ಮಹಾಭ್ರಷ್ಟ ಮಹಾರಾಷ್ಟ್ರದ ಮಾಜಿ ಸಿಎಂ ನಾರಾಯಣ್ ರಾಣೆ ಆಗ್ಲಿ, ಅಥವಾ ಹೇಮಂತ್ ಬಿಸ್ವಾ ಶರ್ಮಾನೇ ಆಗ್ಲಿ, ಅಥವಾ ಅಜಿತ್ ಪವಾರ್, ದೇಶದಲ್ಲಿರುವ ಭ್ರಷ್ಟ ರಾಜಕಾರಣಿಗಳಿಗೆ ಮೋದಿ ಅವರು ತಲೆ ಮೇಲೆ ಕೂರಿಸಿಕೊಂಡು ಮೆರೆಸ್ತಾ ಇದ್ದಾರೆ. ಆದ್ರೆ ಮೋದಿ ಅವರಿಗೆ ಇದು ಗೊತ್ತಿದೆ, ಈ ದೇಶದಲ್ಲಿ ನನ್ಗೆ ಯಾರಾದ್ರೂ ಪ್ರತಿಸ್ಪರ್ಧಿ ಆಗಬಹುದು ಎಂದರೆ ಅದು ಅರವಿಂದ್ ಕೇಜ್ರಿವಾಲ್ ಅವರು ಮಾತ್ರ. ದೇಶದಲ್ಲಿ ಒಬ್ಬ ನಾಯಕ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ನಾಯಕನಿದ್ದಾನೆ ಎಂದರೆ ಅದು ಅರವಿಂದ್ ಕೇಜ್ರಿವಾಲ್. ಇದೇ ಕಾರಣಕ್ಕೆ ಮೋದಿಯವರು ಕೇಜ್ರಿವಾಲರನ್ನ ಬಂಧಿಸಲು ತಂತ್ರವನ್ನ ಹೂಡಿದ್ರು. ಆದ್ರೆ ಮೋದಿಯವರಿಗೆ ಇದು ಗೊತ್ತಿಲ್ಲ, ಅರವಿಂದ್ ಕೇಜ್ರಿವಾಲ್ ಎಂಥ ಮಣ್ಣಲ್ಲಿ ಹುಟ್ಟಿದ್ದಾರೆ ಎಂದು. ಅರವಿಂದ್ ಕೇಜ್ರಿವಾಲ್ ಒಬ್ಬ ಹುಟ್ಟು ಹೋರಾಟಗಾರ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡುತ್ತಾನೆ. ಇಂದು ದೆಹಲಿಯಲ್ಲಿ ಅದೆಷ್ಟೋ ಅಭಿವೃದ್ಧಿ ಕೆಲಸಗಳು ಈ ಹಿಂದೆ ಕಾಣದೇ ಇರುವಷ್ಟು ಕಂಡಿದೆ. ವಿಶೇಷ ಏನು ಅಂದ್ರೆ ದೇಶದ ಯಾವುದೇ ರಾಜ್ಯದಲ್ಲಿ ಹೋದರೂ ಈ ಮಟ್ಟದ ದೆಹಲಿ ಮಾದರಿಯ ಶಾಲೆಗಳು ಮತ್ತು ಆಸ್ಪತ್ರೆಗಳು ಕಾಣಲು ಸಿಗುವುದಿಲ್ಲ. ಅದಕ್ಕಾಗಿಯೇ ಮೋದಿ ಕೇಜ್ರಿವಾಲರನ್ನ ಕಂಡ್ರೆ ಹೆದರ್ಕೋತಾರೆ. ಇಂಡಿಯಾ ಘಟಬಂಧನ್ನಲ್ಲಿ ಕೇಜ್ರಿವಾಲ್ ಅವರಿಗೆ ಸಿಗುತ್ತಿರುವ ಮಾನ್ಯತೆ ಹಾಗೂ ಕೇಜ್ರಿವಾಲ್ ಅವರು ಮಾಡುವ ಪ್ರಚಾರವನ್ನ ನರೇಂದ್ರ ಮೋದಿ ಅವರಿಗೆ ಸಹಿಸಲು ಆಗ್ತಾ ಇಲ್ಲ. ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೇಜ್ರಿವಾಲ್ ಅವರ ಬಂಧನದ ವಿರುದ್ಧ ಬೃಹತ್ ಪ್ರತಿಭಟನೆ ಶುರುವಾಗಿದೆ. ಇದನ್ನ ನೋಡಿದರೆ ಸ್ಪಷ್ಟವಿದೆ, ದೇಶದ ಜನರು ಕೇಜ್ರಿವಾಲ್ ಅವರೊಂದಿಗೆ ನಿಂತಿದ್ದಾರೆ ಎಂದು. ಸರ್ವಾಧಿಕಾರಿಯ ದಿನ ಕರಾಳ ದಿನಗಳು ಶುರುವಾಗಲಿದೆ. ಅವರು ಮಾಡಿದ ಈ ಒಂದು ತಪ್ಪನ್ನ ಅವರು ಇನ್ಮುಂದೆ ಅನುಭವಿಸ್ಬೇಕಾಗ್ತದೆ. ಇವತ್ತು ಇಡೀ ದೇಶ ಕೇಜ್ರಿವಾಲ್ ಅವರೊಂದಿಗೆ ನಿಂತಿದೆ.